ಹಿಡಿತೀನಿ ಕತೆ ಬಿಡು ಅವ್ರು ಹಿಡಿತಾರೆ. ಓಕೆ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಬಾರಿ ನಾವು ಮಾದಾಯಿ ಕಳಸಾ ಬಂಡೂರಿ ನಾಲ ಈ ಜೋಡಣೆ ಆಗ್ಬೇಕಂತ ಹಲವಾರು ವರ್ಷಗಳಿಂದ ಹೋರಾಟವನ್ನು ನಡೆದಿದೆ. ಇವತ್ತಿನ ತೀರ್ಮಾನ ಮತ್ತು ಅದು ಮಾದಾಯಿ ಕಳಸಾ ಬಂಡೂರಿ ನಾಲ ಜೋಡಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಇನ್ನಾದರೂ ಅದರ ಬಗ್ಗೆ ಏನು ತೀರ್ಮಾನವನ್ನು ತಗೊಂಡೇ ಇಲ್ಲ. ಅದನ್ನು ಹೇಳುವಂತ ಬರೇ ಮಾತುಕತೆ ಕನ್ನಡಿಗರಿಗೆ ರೈತರಿಗೆ ಸಮಸ್ಯೆ ಆಗುವಂತ ಬರೇ ಇದನ್ನ ಕತೆ ಕೇಳಬೇಕಾಗಿದೆ. ಯಾಕಂದ್ರೆ ಇದು ಸರ್ಕಾರ ಬಂದ ನಂತರ ಕೂಡ 3 ತಿಂಗಳಲ್ಲಿ ಮಾದಾಯಿ ಕಳಸಾ ಬಂಡೂರಿ ಇದನ್ನ ನಾವು ಜಾರಿಗೆ ತರ್ತೇವೆ, ನಾವು ಮಾಡೇ ಮಾಡ್ತೇವೆ ಅಂತ ಕರ್ನಾಟಕ ಸರ್ಕಾರ ಮಾತನ್ನು ಕೊಟ್ಟಿದ್ದು ಕೂಡ ಇನ್ನಾದ್ರೂ ಅದನ್ನೇ ನಡೀತಾ ಇದೆ. ಇದು ಬರೋ 22ನೇ ತಾರೀಕಿಗೆ MP ಅವರು ಕಚೇರಿಗೆ ಜಗದೀಶ್ ಶೆಟ್ಟರ್ ಕಚೇರಿಗೆ ಮುತ್ತಿಗೆ ಹಾಕುವಂತ 100 ಕಾರ್ಯಕರ್ತರ ಕೂಡ ಮುತ್ತಿಗೆ ಹಾಕುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. MP ಅವರು ಇದ್ದಂತ ಜಗದೀಶ್ ಶೆಟ್ಟರ್ ಅವರು ಆ ಕೇಂದ್ರ ಸರ್ಕಾರದಿಂದ ಹೋಗಿ ಅವರೇ ಜಾರಿ ಮಾಡ್ಕೊಂಡು ಬರುವಂತ ನಾವು ಅವರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅವ್ರು ಒಂದು ವೇಳೆ ಮಾಡ್ಲಿಲ್ಲಂದ್ರೂ ಕೂಡ ಕೇಂದ್ರ ಸರ್ಕಾರಕ್ಕೆ ರಾಜಕಾರಣಿಗಳಿಗೆ ಕೇಂದ್ರ ಸರ್ಕಾರಕ್ಕೆ ಮಾದಾಯಿ ಜಾರಿಗೆ ತರಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕು, ಬೇಕೇ ಬೇಕು. ಕಳಸಾ ಬಂಡೂರಿ ಹೋರಾಟಕ್ಕೆ, ಕಳಸಾ ಬಂಡೂರಿ ಹೋರಾಟಕ್ಕೆ, ಮಾದಾಯಿ ಕಳಸಾ ಬಂಡೂರಿ ಹೋರಾಟಕ್ಕೆ, ಮಾದಾಯಿ ಕಳಸಾ ಬಂಡೂರಿ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಮಾದಾಯಿ ಕಳಸಾ ಬಂಡೂರಿ ಹೋರಾಟಕ್ಕೆ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಭ್ರಷ್ಟ ಅಧಿಕಾರಿಗಳಿಗೆ